ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯ ವಾರ್ಡ್ನ ಬಿಬಿಎಂಪಿ ಸದಸ್ಯರಾದ ಎಚ್ ಮಂಜುನಾಥ್ ರವರ ಹುಟ್ಟುಹಬ್ಬ 48ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಾರ್ಡ್ನ ಸಾರ್ವಜನಿಕರೆಲ್ಲರೂ ಸೇರಿ ಅವರ ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಎಚ್ ಮಂಜುನಾಥ್ ಸುಬ್ರಹ್ಮಣ್ಯಂ ನಗರ ವಾರ್ಡ್ನ ಬಿಬಿಎಂಪಿ ಸದಸ್ಯರು. ಅಷ್ಟೇ ಅಲ್ಲದೆ ಅವರು ಅದೇ ವಾರ್ಡ್ನ ನಿವಾಸಿ. ಚಿಕ್ಕಂದಿನಿಂದಲೂ ಓದಿ ಬೆಳೆದಿದ್ದು ಇದೇ ವಾರ್ಡ್ನಲ್ಲಿ. ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಅವರಿಗೆ ತಿಳಿದಿರುವವರೇ. ಆ ಪ್ರೀತಿಗಾಗಿ ವಾರ್ಡ್ನ ಪ್ರತಿಯೊಂದು ಬಡಾವಣೆಗಳಲ್ಲಿಯೂ ಮಂಜುನಾಥ್ ರವರ ಹುಟ್ಟುಹಬ್ಬವನ್ನ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದರು. ಜನರ ಪ್ರೀತಿ ಅಭಿಮಾನಕ್ಕೆ ಬಿಬಿಎಂಪಿ ಸದಸ್ಯರಾದ ಎಚ್ ಮಂಜುನಾಥ್ ರವರ ಮನದಾಳದ ಮಾತು. ನಮಸ್ಕಾರ. ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯ ನಗರ ವಾರ್ಡ್ ನಂಬರ್ 66ರ ಬಿಬಿಎಂಪಿ ಸದಸ್ಯರ ಹುಟ್ಟುಹಬ್ಬದ ಸಂಭ್ರಮ. ಇಲ್ಲಿ ಬಹಳಷ್ಟು ಎಷ್ಟರ ಮಟ್ಟಿಗೆ ವಾರ್ಡ್ನ ಇರ್ತಕ್ಕಂತಹ ಹಿರಿಯರಾಗಲಿ ಕಿರಿಯರಾಗಲಿ ಪ್ರತಿಯೊಬ್ಬರು ಬಂದು ಶ್ರೀಯುತ ಎಚ್ ಮಂಜುನಾಥ್ ರವರಿಗೆ ಶುಭಾಶಯಗಳ ಸರಮಾಲೆಯನ್ನೇ ಹೊರಿಸ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಅರ್ಥ ಅವ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿಗಳನ್ನ ಈ ವರ್ಷ ಅವರಿಗೆ ಕೊಡ್ತಾ ಇದ್ದಾರೆ ಅಂತ. ಯಾಕೆಂತಂದರೆ ಬಿಬಿಎಂಪಿ ಸದಸ್ಯರಿಗೆ ಬಹಳಷ್ಟು ಎಷ್ಟೊಂದು ಅವರಿಗೆ ವಾರ್ಡ್ ಮಟ್ಟದಲ್ಲಿ ಜವಾಬ್ದಾರಿಗಳಿರುತ್ತೆ ಅಂದರೆ ಶಾಸಕರು ಎಲ್ಲ ವಾರ್ಡ್ ಮಟ್ಟದಲ್ಲಿ ಬಂದು ಕೆಲಸವನ್ನು ನೋಡೋಕ್ಕಾಗಲ್ಲ. ಬಿಬಿಎಂಪಿ ಸದಸ್ಯರಿಗೆ ಇರ್ತಕ್ಕಂತಹ ಜವಾಬ್ದಾರಿ ಇದೆಯಲ್ಲ, ನಾವಂತೂ ಅದು ಇರಿಟೇಷನ್ ಅಂತೀವಿ, ಆದರೆ ಅವರು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ನಮ್ಮ ಜನರು ಅಂತ ಅವರು ಹೇಳ್ತಕ್ಕಂಥದ್ದು. ಬನ್ನಿ, ಈ ದಿನ ಎಚ್ ಮಂಜುನಾಥ್ ರವರು ಹುಟ್ಟುಹಬ್ಬವನ್ನು, ಅದು ಎಷ್ಟರ ಹುಟ್ಟುಹಬ್ಬ, 48ನೇ ವರ್ಷದ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿಯವರೆಗೂ ನಿರಂತರವಾಗಿ ಪ್ರತಿಯೊಂದು ಅವರ ವಾರ್ಡಿನ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಇವತ್ತು ಬಹಳಷ್ಟು ಕಡಿಮೆ ಅಂದರೆ ಒಂದು 15-20 ಕಡೆಗಳಲ್ಲಿ ಕೇಕ್ಗಳನ್ನು ಕಟ್ ಮಾಡಿದರೆ ಅಭಿಮಾನಿಗಳಿಂದ ಈ ಹುಟ್ಟುಹಬ್ಬದ ಶುಭಾಶಯಗಳ ಕರೆಯೋಲೆಯನ್ನು ಇವತ್ತು ಅವರು ಸ್ವೀಕಾರವನ್ನು ಮಾಡಿದ್ದಾರೆ. ಅವರ ಕಚೇರಿಯ ಮುಂಭಾಗದಲ್ಲಿ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಈ ದಿನದ ಒಂದು ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಅವರ ವಾರ್ಡ್ನಲ್ಲಿ ಇಟ್ಕೊಂಡಿದ್ರು, ಬೆಳಿಗ್ಗೆಯಿಂದನೂ ಕೂಡ ಇವಾಗ ಯಾವ್ಯಾವ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಯಾರ್ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಹೇಗಿತ್ತು ಈ ದಿನದ ವಿಶೇಷತೆ, ಬನ್ನಿ ನಮ್ಮ ಜೊತೆ ಇದ್ದಾರೆ ಎಚ್ ಮಂಜುನಾಥ್ ರವರು. ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ವಂದನೆಗಳು. ಹೇಳಿ. 48ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ರಿ. ಭಾಳಷ್ಟು ಹಿಂದೆ ಬಿಬಿಎಂಪಿ ಸದಸ್ಯರಾಗೋದಕ್ಕಿಂತ ಮೊದಲು ನೀವು ಈ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಆಸಕ್ತಿಯನ್ನು ಕೊಡ್ತಾ ಇರಲಿಲ್ಲ. ಬಿಬಿಎಂಪಿ ಸದಸ್ಯರಾದ ಮೇಲೂ ಕೂಡ ಅಷ್ಟೊಂದು ಆಸಕ್ತಿಯನ್ನು ವಹಿಸ್ತಾ ಇರಲಿಲ್ಲ. ಆದರೆ ಈಗೀಗ ಬರ್ತಾ ಅಭಿಮಾನಿಗಳ ಒಂದು ಪ್ರೀತಿಗೆ ಕಟ್ಟುಬಿದ್ದೋ ಅಥವಾ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೋ ಗೊತ್ತಿಲ್ಲ, ಒಟ್ಟು ಈಗೀಗ ಭಾಳಷ್ಟು ಇದರಲ್ಲಿ ತಾವು ಆಸಕ್ತಿಯನ್ನು ವಹಿಸ್ತಾ ಇದ್ರಿ. ಖುಷಿ ಅಭಿಮಾನಿಗಳ ಖುಷಿಗೋಸ್ಕರನ ಅಥವಾ ನಿಮ್ಮ ಖುಷಿಗ? ಖಂಡಿತ. ಮೊದಲಿಂದನೂ ನಾನು ಆಡಂಬರ ಇದಕ್ಕೆಲ್ಲ ವಿರೋಧ ಮಾಡ್ಕೊಂಡು ಬಂದವನು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರು, ಈ ನಮ್ಮ ಕಾರ್ಯಕರ್ತರು ಒತ್ತಡದ ಮೇಲೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅವ್ರ ಒತ್ತಡದ ಮೇಲೆ ಆಗ್ತಾಯಿದೆ. ಆದ್ದರಿಂದ ಹುಟ್ಟುಹಬ್ಬ ಕೂಡ ಇವತ್ತೇನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು, ನನ್ನ ಸ್ನೇಹಿತರು ಅವರ ಬಲವಂತದಿಂದ ಅವ್ರಿಗೋಸ್ಕರ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಓಕೆ, ಇವತ್ತು 6 ಗಂಟೆಯಿಂದನೂ ಕೂಡ ಬಹಳಷ್ಟು ಬ್ಯುಸಿಯಾಗಿದ್ರಿ ಅಂತ ನಿಮ್ಮ ಎಲ್ಲ ಸ್ನೇಹಿತರು ಹೇಳ್ತಾ ಇದ್ರು. ಪ್ರತಿಯೊಂದು ವಾರ್ಡಲ್ಲಿ ಅಂದರೆ ನಿಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಡಾವಣೆಗಳಲ್ಲೂ ಕೂಡ ಇವತ್ತು ಕೇಕನ್ನು ಕಟ್ ಮಾಡುವಂಥ ಕಾರ್ಯಕ್ರಮಗಳಿತ್ತು. ಜೊತೆಗೆ ಬಹಳಷ್ಟು ನಿಮ್ಮ ಕೆಲಸ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡುವಂಥದ್ದು ಇತ್ತು ಅಂತೇಳಿ. ಹೇಗಿತ್ತು ಈ ದಿನದ ವಿಶೇಷತೆ? ಹೌದು, ಮುಂಜಾನೆ ಬೆಳಗ್ಗೆ ನಾನು ಪ್ರತಿ ವರ್ಷದ ಥರ ಅನಾಥಾಶ್ರಮಕ್ಕೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಮೊದಲಿನಿಂದಲೂ ನಾನು ಕಳೆದ ಒಂದು 15 ವರ್ಷದಿಂದನೂ ಅನಾಥಾಶ್ರಮ ಇಂಥ ಕಡೆ ಮೊದಲನೇ ಭೇಟಿ ಕೊಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ನಮ್ಮ ವಾರ್ಡ್ನಲ್ಲಿರೋ ಒಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರತಿ ವರ್ಷದಂತೆ ಬುಕ್ಕು ಬ್ಯಾಗ್ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿರ್ತೀನಿ. ಜೊತೆಗೆ ಒಂದು ತಿಂಡಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಅದೇ ರೀತಿ ಮಧ್ಯಾಹ್ನ ಇನ್ನೊಂದು ಅನಾಥಾಶ್ರಮದಲ್ಲಿ ನಮ್ಮ ವಾರ್ಡ್ನಲ್ಲಿ 3 ಟ್ರಸ್ಟ್ಗಳು ಬರುತ್ತೆ.
ಆ ಟ್ರಸ್ಟ್ಗಳಲ್ಲಿ ಮಧ್ಯಾಹ್ನ ಅನ್ನದಾನ, ಬೆಳಗ್ಗೆ ಸ್ಕೂಲು ಬ್ಯಾಗ್ ಕಾರ್ಯಕ್ರಮ ಇಟ್ಕೊಂಡಿದ್ದು. ಜೊತೆಗೆ ನಮ್ಮ ಪಾರ್ಕ್ ನಡಿಗೆದಾರ ಸಂಘ ಏನಿದೆ ಮತ್ತು ಮಹಿಳಾ ಸಂಘಗಳೇನಿದೆ, ಹಿರಿಯರಿಗೆ ನಾವು ಹಿರಿಯರ ಆಶೀರ್ವಾದ ಪಡಿಬೇಕು ಅಂತೇಳಿ ನಮ್ಮ ಪಾರ್ಕ್ನಲ್ಲಿ ಪ್ರತಿ ವರ್ಷವೂ ಶಾಲ್ ಒದಿಸಿ ಅವರಿಂದ ಆಶೀರ್ವಾದ ಪಡೆಯೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಹಿರಿಯ ನಾಗರಿಕರು ನಿಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ, ಯಾಕೆಂದರೆ ಇಡೀ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಹಿರಿಯ ನಾಗರಿಕ ಅತಿ ಹೆಚ್ಚಿರೋದು. ಆದ್ದರಿಂದ ಅವರ ಒಂದು ಆಶೀರ್ವಾದ ಇರಲಿ. ಯಾಕೆಂದರೆ ಇವತ್ತು ಒಂದು ಮಾರ್ಗದರ್ಶನ ಇಲ್ಲದೇ ಇದ್ದರೆ ಏನು ಗುರಿ ಮುಟ್ಟೋಕ್ಕಾಗಲ್ಲ. ಅಂಥವ್ರ ಮಾರ್ಗದರ್ಶನ ಇರಲಿ ಅಂತೇಳಿ ಇವತ್ತು ಅವರ ಆಶೀರ್ವಾದ ಪಡ್ಕೊಂಡು ಕಾರ್ಯಕ್ರಮ ಶುರು ಮಾಡಿದ್ದೀನಿ. ಓಕೆ, ಇವತ್ತು ನಿಮ್ಮ ವಾರ್ಡ್ನಲ್ಲಿ ಭಾಳಷ್ಟು ಕಡೆ ಅಭಿಮಾನಿಗಳು ನಿಮಗೆ ಶುಭಾಶಯಗಳನ್ನು ಕೋರ್ತಾನೆ ಇದ್ದಾರೆ. ಜೊತೆಗೆ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಏನೇನೆಲ್ಲ ಮಾಡ್ತಾ ಇದ್ದಾರೆ ಇವತ್ತು? ಒಂದು ಇಲ್ಲೇ ಹುಟ್ಟಿ ಬೆಳೆದಾದ್ರಿಂದ ನನಗೆ ಸ್ಕೂಲ್ ಮೇಟ್ಸು ಇತರ ಸ್ನೇಹಿತರುಗಳು ಜಾಸ್ತಿ ಇರೋದ್ರಿಂದ, ಜೊತೆಲಿ ಬೆಳೆದವರು ಓದ್ದವ್ರು ಇರೋದ್ರಿಂದ ಹೆಚ್ಚಿಗೆ ನನ್ನ ಅಭಿಮಾನಿಗಳು ಜಾಸ್ತಿ. ಯಾಕೆಂದರೆ ಇಲ್ಲೇ ಒಡನಾಟ 40 ವರ್ಷದಿಂದ ಇಲ್ಲೇ ಒಡನಾಟ ಇರೋದ್ರಿಂದ ಕೆಲವೊಂದು ನಮ್ಮ ಮಿಲ್ ಕಾಲೋನಿ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಗಾಯತ್ನಗರ ಇರ್ಬೋದು, ಕೆಲವೊಂದು ಸ್ನೇಹಿತರು ಅಲ್ಲಲ್ಲೇ ಅವರ ವ್ಯಾಪ್ತಿಲೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದ್ದರಿಂದ ಎಲ್ಲ ಕಡೆನೂ ಹೋಗಬೇಕಾಗುತ್ತೆ, ಹೋಗಿದ್ದೀನಿ. ಓಕೆ, ಇವತ್ತು ಸಾವಿರಾರು ಜನ ನಿಮ್ಮ ವಾರ್ಡ್ನ ಜನರು ಬಂದು ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇತ್ತು ಆ ಒಂದು ಸಂದರ್ಭ? ಖಂಡಿತವಾಗ್ಲೂ ಇವತ್ತು ನಾವು ಏನೇ ಪಡೆದಿದ್ರೂ, ಏನೇ ಅಧಿಕಾರ ಇದ್ರೂ ಪ್ರೀತಿ ವಿಶ್ವಾಸ ಗಳಿಸೋದು ತುಂಬ ಕಷ್ಟ. ಇವತ್ತು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅರ್ಹನಾಗಿದ್ದೀನಲ್ಲ ಅನ್ನೋ ಒಂದು ಖುಷಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಓಕೆ, BBMP ಸದಸ್ಯರು ಭಾಳಷ್ಟು ಜವಾಬ್ದಾರಿಗಳಿರುತ್ತೆ. ಇನ್ನಷ್ಟು ಜವಾಬ್ದಾರಿಗಳನ್ನ ನಿಮ್ಮ ಮೇಲೆ ಜನರು ಕೊಡ್ತಾ ಇದ್ದಾರೆ. ಆ ಪ್ರೀತಿ ತೋರಿಸೋ ಮುಖಾಂತರವಾಗಿ ಅವ್ರಿಗೆ ಏನನ್ನ ಈ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನ ಜನತೆಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಮೇಲೆ ಯಾವಾಗ ವಿಶ್ವಾಸ ಜಾಸ್ತಿ ಆಗ್ತಾಯಿದೆ ಜನಕ್ಕೆ, ಅದು ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ ಅಂತಲೇ ಅರ್ಥ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸ್ಪಂದಿಸೋಕ್ಕೆ ಕೆಲಸ ಮಾಡಿ ಅವ್ರಿಗೆ ತೋರಿಸ್ಬೇಕು. ಅವ್ರ ಮನಸ್ಸು ಮುಟ್ಟಬೇಕು ಅಂದರೆ ನಾವು ಉತ್ತಮವಾದ ಕೆಲಸ ಮಾಡಬೇಕು ಅಂತ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಓಕೆ, ಈ 3 ವರ್ಷ ಆಗ್ತಾ ಇದೆ ನೀವು BBMP ಸದಸ್ಯರಾಗಿ. ಇನ್ನು 1.5-2 ವರ್ಷಗಳು ನಿಮ್ಮ ಅವಧಿ ಇದೆ. ಈ 3 ವರ್ಷದಲ್ಲಿ ಮಾಡಿದಂಥ ನಿಮ್ಮ ವಾರ್ಡಿಗೆ ಸೇವೆ ಕಾಮಗಾರಿಗಳು ನಿಮಗೆ ತೃಪ್ತಿ ಇದೆಯಾ? ಖಂಡಿತವಾಗ್ಲೂ ನಾವು ಬಂದ ನಂತರ ಶುದ್ಧ ನೀರಿನ ಘಟಕ ಆಗಿರ್ಬೋದು, ಮತ್ತೊಂದು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರೋದು, ಇವೆಲ್ಲ ನಮಗೆ ತೃಪ್ತಿ ಅನಿಸಿದೆ. ಯಾಕೆಂದರೆ ಪೂರ್ತಿ ಪ್ರಮಾಣದಲ್ಲಿ ನಾವು ಇನ್ನೂ ರೀಚ್ ಆಗಿಲ್ಲ. ಆದರೆ ಏನು ತಕ್ಕ ಮಟ್ಟಿಗೆ 3 ವರ್ಷದಲ್ಲಿ ಏನೆಲ್ಲ ಒಬ್ಬ ನಗರಸಭಾ ಸದಸ್ಯ ಮಾಡ್ಬೋದು, ತಕ್ಕ ಮಟ್ಟಿಗೆ ರೀಚ್ ಆಗಿದ್ದೀನಿ ಅನಿಸಿದೆ. ಓಕೆ, ಈಗ ನೀವೇ ಹೇಳಿದ್ರಿ ಇನ್ನೂ ಕೆಲವೊಂದನ್ನು ರೀಚ್ ಆಗಬೇಕು, ಇನ್ನೂ ಭಾಳಷ್ಟು ಕೆಲಸಗಳನ್ನ ವಾರ್ಡ್ ಮಟ್ಟದಲ್ಲಿ ಮಾಡುವಂಥದ್ದು ಇದೆ ಅಂತೇಳಿ. ನಿಮ್ಮ ಅವಧಿಯೊಳಗಡೆ ಮುಗಿಸಿ ಅವರಿಗೆ ಒಂದು ನೆಮ್ಮದಿಯ ಬದುಕನ್ನು ನಿಮ್ಮ ವಾರ್ಡಿನ ಜನತೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಿಳಿಸೋಕೆ ಇಷ್ಟಪಡ್ತೀರಾ? ಇದೇ ಮೊದಲನೇ ಅವಧಿಯಲ್ಲೇ ಏನು ನಮ್ಮಲ್ಲಿ ಏನು ಸಾರ್ವಜನಿಕರಿಗೆ ಏನು ಕಾರ್ಯಕ್ರಮಗಳು ಬೇಕು, ಏನು ಸೌಲಭ್ಯ ಬೇಕು ಎಲ್ಲನೂ ಖಂಡಿತ ಗುರುತಿಸಿ ಮಾಡ್ತಾ ಇದ್ದೀವಿ. ಖಂಡಿತ ಈ ಅವಧಿಯಲ್ಲಿ ಪೂರ್ಣಗೊಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಗೇನ್ ಮೆನಿ ಮೋರ್ ಆಪರೇಟರ್ಸ್ ಆಫ್ ದ ಡೇ. ಇದು ಸುಬ್ರಹ್ಮಣ್ಯ ನಗರ ವಾರ್ಡ್ನ BBMP ಸದಸ್ಯರ ಮನದಾಳದ ಮಾತು. ನನ್ನ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೆ. ಮುಂದೆನೂ ಕೂಡ ನನ್ನ ಅವಧಿಯ ಒಳಗಡೆ ನಾನು ಖಂಡಿತವಾಗ್ಲೂ ಏನೆಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡೋ ನಿಟ್ಟಿನಲ್ಲಿ ನನ್ನ ಒಂದು ಅವಧಿಯಲ್ಲಿ ಖಂಡಿತವಾಗ್ಲೂ ನಾನು ಕೊಡ್ತೇನೆ ಅಂತೇಳಿ. ಇವತ್ತು ಹುಟ್ಟುಹಬ್ಬ, ಸಾವಿರಾರು ಜನರು ಬಂದು ಅವರ ಕಷ್ಟಗಳನ್ನು ಜೊತೆಗೆ ಹೇಳಿಕೊಂಡು ಅವರಿಗೆ ಶುಭಾಶಯಗಳನ್ನು ಕೋರ್ತಾನೆ ಇದ್ದಾರೆ. ಬರೀ ಈ ದಿನದ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ ಹೇಗಿತ್ತು ನೋಡೋಣ ಬನ್ನಿ. ಮಂಜುನಾಥ್ ಸರಳ ಹಾಗೂ ಸ್ನೇಹಜೀವಿ, ಯುವಕರ ನೆಚ್ಚಿನ ನಾಯಕ. ಯಾವುದೇ ಜಾತಿ ಧರ್ಮಗಳನ್ನು ನೋಡದೆ ಎಲ್ಲರನ್ನೂ ಒಂದೇ ಸಮಾನವಾಗಿ ಕಾಣುವ ವ್ಯಕ್ತಿ. ವಾರ್ಡ್ನ ಅಭಿವೃದ್ಧಿಯಲ್ಲೂ ಅಷ್ಟೇ ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರರಾದ ವ್ಯಕ್ತಿ ಮಂಜುನಾಥ್.